ಮನೆಯಿಂದ ಹೊರಡಬೇಕಾದ್ರೆ ಮಳೆ ಏನೂ ಇರಲಿಲ್ಲ, ರೈನ್ ಕೋಟ್ ತಂದಿಲ್ಲ, ಎಂಥದ್ದು ತಂದಿಲ್ಲ, ಛತ್ರಿನೂ ತಂದಿಲ್ಲ. ಧೈರ್ಯವಾಗಿ ಬಂದಿದ್ದೀವಿ ಅದು ಟ್ರೆಕ್ಕಿಂಗ್ಗೆ. ಮಸಾಜ್ ಕರೋ ಇಲ್ಲೆಲ್ಲ ಮಾಡು. ಏನ್ ಮಾಡ್ತಾ ಇದೀಯಾ? ಏನೋ ಮಾಡ್ತಾ ಇದ್ದಲ್ಲ ಸ್ಪೆಷಲ್ ಆಗಿ ಅಂತ ಮಾಡ್ತಾ ಇದ್ದೀನಪ್ಪ. ಏನ್ ಮಾಡ್ತಾ ಇದೀಯಾ? ಕೈ ಉಚ್ಕೊಬಿಡು 2 ಕೈಗೂ. ಏನಕ್ಕೆ ಎಣ್ಣೆ ಹಾಕ್ತಾ ಇದೆಯಾ ಅವಳಿಗೆ? ಅವಳು ನನ್ನಲ್ವಾ ಕೇಳಿದ್ದು? ಅದಕ್ಕೆ ನೀನು ಹಾಕ್ತಾ ಇದೆಯಾ? ಇನ್ನೇನೇನು ಕೆಲಸ ಮಾಡಿದೆ ಬೆಳಗ್ಗೆಯಿಂದ? ಆಮೇಲೆ ಕಾಫಿ ಎಷ್ಟು ಸಲ ಚೆಲ್ದೆ? ಕಾಫಿ ಅಯ್ಯೋ ಅಮ್ಮ, ಇದು ಯಾಕೆ ಬೇಕಮ್ಮ ನಿನಗೆ? ಸುಮ್ಮನೆ ತಾಂಡೋಗಿ 1 ನಿಮಿಷಕ್ಕೆ ಗುಡ್ ಹಂಗೆ ಕೈಗೆ ಹಚ್ಕೊಬಿಡು. ಅಭಿ ಮಸಾಜ್. ನಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮನೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಅನುಮತ್ ಸ್ಮರಣಾತ್ ಬುದ್ಧಿರ್ಬಲ ಬರಲಿ. बाल के लिए भी लगाओ यार. ತಗೊಂಡು ಹೋಗಮ್ಮ, ಅರ್ಧ ಕೂದಲು ಅಲ್ಲೇ ಉದುರಿಸ್ತಾನ ಅವನು. ಅದೇ ತಲೆಗೆ ಹಚ್ಕೊಬಿಡು ನೀನು. ವೀಕೆಂಡ್ ಇವತ್ತು ಎಲ್ಲರಿಗೂ ರಜಾ ಇದೆ, ಅದಕ್ಕೆ ಮಳೆಯಲ್ಲಿ ಹೊರಗಡೆ ಹೋದರೆ ಚೆನ್ನಾಗಿರುತ್ತೆ. ಎಲ್ಲಾದರೂ ಸ್ವಲ್ಪ ದೂರ ಹಂಗೆ ಶಾರ್ಟ್ ಡ್ರೈವ್ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಮಳೆ ನೋಡಿ ಎಷ್ಟಿದೆ ಅಂತ. ಸಕಲೇಶ್ಪುರ ಹೋಗ್ತಾ ಇದ್ದೀವಿ. ಎತ್ತಿನ ಭುಜ ಟ್ರಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಟ್ರಕ್ಕಿಂಗ್ ಇರುತ್ತೆ ಏನೋ ನೋಡಬೇಕು. ಮಳೆ ಬೇರೆ ಬರ್ತಾ ಇದೆ, ಅಲೋ ಮಾಡ್ತಾರೋ ಇಲ್ವೋ. ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ತೋರಿಸ್ತಾ ಇಲ್ಲ ಅದು ಟ್ರಕ್ಕಿಂಗು. ನೋಡೋಣ ಮಳೆ ವೆದರ್ ಹೆಂಗಿದೆ ಗೊತ್ತಾ? ಮಳೆ ಒಂಚೂರು ನಿಲ್ತು, ಇಷ್ಟಿದ್ರೂ ಹತ್ಬಿಡ್ಬೋದು. ಇನ್ನು ಹೋಗ್ತಾ ಹೋಗ್ತಾ ಮಳೆ ಜಾಸ್ತಿನೇ ಅನ್ಸುತ್ತಲ್ವಾ? ಕಮ್ಮಿ ಅಂತ ಆಗಲ್ಲ. ನೋಡಿ ಮರ ಅಂತೂ ಏನು ಚೆನ್ನಾಗಿ ಕಾಣಿಸ್ತಿದೆ. ಆಂಬುಲೆನ್ಸ್. ಅದ್ಯಾಕೆ ಕೂದಲಕ್ಕೆ ಎದುರ್ತಾ ಇದೆಯಾ? ಸರಿ ಮಾಡ್ಕೊಳ್ಳ ಮುದ್ದು. ಮೀರಾ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಮೊಸರು ಕೊಡಬಾರ್ದು. ಮನೆಯಿಂದ ಹೊರಡಬೇಕಾದ್ರೆ ಮಳೆ ಏನೂ ಇರಲಿಲ್ಲ, ರೈನ್ ಕೋಟ್ ತಂದಿಲ್ಲ, ಎಂಥದ್ದು ತಂದಿಲ್ಲ, ಛತ್ರಿನೂ ತಂದಿಲ್ಲ. ಧೈರ್ಯವಾಗಿ ಬಂದಿದ್ದೀವಿ ಅದು ಟ್ರೆಕ್ಕಿಂಗ್ಗೆ. ರೋಡಂತೂ ಮಳೆ ಜರ್ನಿ ಸಖತ್ ಚೆನ್ನಾಗಿದೆ. ಒಳ್ಳೆ ಬಿರಿಯಾನಿ ತಿಂದ್ವಿ. ಚೆನ್ನಾಗಿತ್ತೇನೋ ಬಿರಿಯಾನಿ? ಇದಕ್ಕೆ ಮುಂಚೆನೂ ಹೋಗಿದ್ವಿ ಎತ್ತಿನ ಭುಜ ಟ್ರೆಕ್ಕಿಂಗ್ಗೆ. ಆವಾಗ ನಾನು ವ್ಲಾಗ್ಸ್ ಏನು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಆದರೆ ಅಲ್ಲಿ ಯಾರೋ ಒಬ್ಬರು ವ್ಲಾಗ್ ಮಾಡ್ಕೊಂಡು ಹೋಗ್ತಾಯಿದ್ರು, ಹತ್ತುತ್ತಾಯಿದ್ರು ಎತ್ತಿನ ಭುಜದಲ್ಲಿ. ಇವತ್ತು ನೋಡೋಣ ಹೆಂಗಾಗುತ್ತೆ. ಸ್ಯಾಮ್ ಸಮೀರ್ ಅಂತೆ ಅಲ್ಲ ಕಣೋ, ಯಾರೋ ಬೇರೆಯವರು, ಹಿಂದಿಯವ್ರು ಅನ್ಸುತ್ತವರು. ಅದು ಒಳ್ಳೆ ಕರೆಕ್ಟ್ ಟೈಮಲ್ಲಿ ಹೋಗಿದ್ವಿ. ಮಳೆನೂ ಇರಲಿಲ್ಲ, ಚೆನ್ನಾಗಿ ಒಳ್ಳೆ ಬಿಸಿಲಿತ್ತು. ಇವನು ಚಿಕ್ಕೋನಿದ್ದ, ಇವನು ಹತ್ತಕ್ಕೆ ಬಿಡಲಿಲ್ಲ. ಇವನ್ನ ಮಲಗಿಸ್ಕೊಂಡು ಅಲ್ಲೊಂದು ಕಡೆ ಕೂತಿದ್ರು. ನಾನು ಅಮ್ಮ ಹೋಗಿ ಹತ್ತು ಬಂದ್ವಿ. ಇವನಿಗೆ ಫುಲ್ ಶೀತ ಜಾಸ್ತಿ ಆಗಿತ್ತು ಅವಾಗ. ಅದಕ್ಕೆ ಇವರು ನಮ್ಮನ್ನ ಹತ್ತಕ್ಕೆ ಬಿಟ್ಬಿಟ್ಟು ಇವನ್ನ ಕೂರಿಸ್ಕೊಂಡು ಕೂತಿದ್ರು. ತುದಿಗೆ ಹೋಗ್ಬಿಟ್ಟಿದ್ಲು. ಇವರು ಅಲ್ಲಿಂದನೇ ಕಿರ್ಚ್ತಾ ಇದ್ರು. ಚೆನ್ನಾಗಿದೆ, ಮೇಲ್ ಫುಲ್ ಹತ್ತಿದ್ರೆ ತುಂಬ ಚೆನ್ನಾಗಿದೆ. ವ್ಯೂ ಅಂತೂ ಸಖತ್ ಚೆನ್ನಾಗಿದೆ. ನಂದು ಹಳೆ ಕ್ಲಿಪ್ಪಿಂಗ್ಸ್ ಯಾವುದಾದ್ರೂ ಇದ್ರೆ ಹಾಕ್ತೀನಿ ನೋಡಿ. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಇದೆ ಅನಿಸುತ್ತೆ. ಒಂದು 4 ವರ್ಷನೇ ಆಯ್ತಲ್ವಾ ಸಂತೋಷ್ ಹೋಗಿ? 4 ವರ್ಷ ಆಯಿತು. ಅವಾಗ ಇನ್ನೂ ರೋಡ್ ಮಾಡ್ತಾಯಿದ್ರು, ಫುಲ್ ಜಲ್ಲಿ ಹಾಕ್ಬಿಟ್ಟಿದ್ರು ರೋಡಿಗೆ. ಇವಾಗ ಹೆಂಗಿದೆ ನೋಡೋಣ. ಇದೇ ಹಳೆ ಕ್ಲಿಪ್ಪಿಂಗು ನಂದೇನೆ ಇದು. ಅಲ್ಲಿ ಕೂತ್ಕೊಂಡಿದ್ದೀನಲ್ಲ ಅದು ನಾನೇನೆ. ಅವಾಗ ಸ್ವಲ್ಪ ಸಣ್ಣಕ್ಕಿದ್ದೆ.
4 ಇಯರ್ಸ್ ಆಯಿತು ಇಲ್ಲಿಗೆ ಹೋಗಿ ಬಂದು ನಾವು ಆಲ್ಮೋಸ್ಟ್ 4 ಇಯರ್ಸ್ ಆಯಿತು. ಇದೇ ನೋಡಿ ಅದೇ ಎತ್ತಿನ ಭುಜ ಥರ ಕಾಣೋದು ದೂರಕ್ಕೆ. ಏನಪ್ಪ ಸಖತ್ತಾಗಿದೆ ಬೈಕ್ ಮಾತ್ರ. ಮನೆ ನೋಡಿ ಇಲ್ಲಿ ಮನೆ. ಹಸುಗಳು ನೋಡಿ ಇಲ್ಲಿ ಎಷ್ಟು ಹೈಟ್ ಇದಾವೆ. ಎತ್ತಿನ ಭುಜ ಇಲ್ಲೇ ಕಾಣಿಸ್ತೈತಲ್ಲ. ಇದೆ ಕೇಳಿದ್ರಾಗತ್ತೆ ಯಾವುದು ಬ್ರೀಡ್ ಅಂತ. ಇವೇನು ಹೂ ಇದು ಇದು ನಮ್ಮ ಕಡೆದು ಅನ್ಸುತ್ತೆ. ಅವು ಮುಂದೆ ಇರೋ ಬೇರೆ ಹೂ. ಫಾಗ್ ಬಂದಿದೆ ಒಂಚೂರೇ ಚೂರು. ಮಳೆಗಾಲದ ಮೊದಲನೇ ಟ್ರಿಪ್ ಇದು ನಮ್ಮದು. ಆಟಾಡಿದ್ವಲ್ಲ ಒಂದ್ಸಲ ಮೀನು ಹಿಡ್ಕೊಂಡು ಇಲ್ಲಿ ಕೆಳಗಡೆ ಇಳ್ದೋಗಿ ಆಟಾಡಿದ್ವಿ. ಸಖತ್ ನೀರಿತ್ತು ಅವಾಗ. ಸುಂದರ್ ಕ್ಯಾಬ್ ಸುಂದರ್ ಡ್ರೈವಿಂಗ್ ಟೈಮ್ ಯಾಕೆ ಏನಾಯ್ತು ನಿಮಗೆ? ಓಬಿ ಡ್ರೈವಿಂಗ್ ಟೈಮ್ ಏನು ಲಾಸ್ಟ್ ಬ್ಲಾಗಲ್ಲೂ ತೋರಿಸಿದ್ದೆ ನೋಡಿ ಇಲ್ಲಿ ಬೈಕ್ ನಿಲ್ಸಿರ್ತಾರೆ ಎಲ್ಲ. ಸೂಪರ್ ಬೈಕ್ ಎಲ್ಲ. ಸ್ಕೂಟಿ ಬಂದ್ಬಿಟ್ಟೈತಿ ಸಲ. ಬರೀ ಸ್ಕೂಟಿನೇ ಇದ್ದಾವೆ. ಐಸ್ ಕ್ರೀಮ್. ಲಾಸ್ಟ್ ಟೈಮ್ ಒಂದು ಫಾಲ್ಸ್ ತೋರಿಸಿದ್ನಲ್ಲ ನಿಮಗೆ, ಅದ್ರ ಹತ್ರ ಸ್ಟಾಪ್ ಮಾಡ್ಕೊಂಡಿದ್ದೀವಿ. ಎತ್ತಿನ ಭುಜ ಟ್ರಕ್ಕಿಂಗ್ ಇಲ್ಲಿ ಬಂತೆ. ಆನ್ಲೈನಲ್ಲೂ ಇಲ್ಲ, ಕ್ಲೋಸ್ ಮಾಡಿದ್ದಾರೆ ಸದ್ಯಕ್ಕೆ. ಅದನ್ನು ಚೆನ್ನಾಗಿತ್ತಪ್ಪ, ಬಿಡ್ಬೋದಿತ್ತು. ಅದತ್ರ ಹೋಗಿ ನೋಡೋಣ ಒಂದ್ಸಲ. ಹಾಂ ಫಾಲ್ಸಾ ನಡೀರಿ. ಫಾಲ್ಸಾ ಎಲ್ಲಿ ನೋಡಿ. ಹಮ್ ನಹಿ ಹೇಳಿತೆ ಪಂಜಾಬಿ ಹೇ ಹಮ್. ನನಗೆ ನಿನ್ನ ಕೂರು, ನನಗೆ ಇದ್ರ ಮೈ ಒಳ್ಳೆ ಮಸಾಜ್ ಆಗುತ್ತೆ. ನೀನೇ ಮಸಾಜ್ ಆಗಲ್ಲ ನಿಮಗೆ, ಒತ್ತುತ್ತದು ಬರೀ ಮೂಳೆ. ಅಯ್ಯೋ ಕರೆದು ಬಂದೇ ಬಿಡ್ತು. ಮಮ್ಮಲ್ಲಿ ಏನೂ ತಂದಿಲ್ಲ. ಹತ್ತದಿಪ್ಪ. ಲಾಸ್ಟ್ ಟೈಮ್ ಬಂದಾಗ ನೀರು ಕಮ್ಮಿ ಇತ್ತಲ್ವ, ಇವಾಗ ತೋರಿಸ್ತೀನಿ ನೋಡಿ. ಫುಲ್ ನೀರಿದೆ ಅನಿಸುತ್ತೆ. ಅಲ್ಲಿ ವ್ಯೂ ಪಾಯಿಂಟ್ ಥರ ಮಾಡಿದ್ದಾರಲ್ಲ, ಅಲ್ಲಿಗೆ ಹೋಗಿ ನೋಡೋಣ. ಲಾಸ್ಟ್ ಟೈಮ್ ನೀರೇ ಇರಲಿಲ್ವಲ್ಲ ನೋಡಿ, ಇಲ್ಲಿ ಎಷ್ಟು ನೀರು ಬಂದಿದೆ. ಸಖತ್ ನೀರು ಬಂದಿದೆ. ನೋಡಿ ಇಲ್ಲಿ ಬೇಕಾ ಅಂತನೂ ಕೇಳ್ದೆ ತಿಂತಾ ಇದ್ದಾರೆ. ನೋಡಿ ಫುಲ್ ಜಾಸ್ತಿ ನೀರು ಬರ್ತಾ ಇದೆ. ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ಎಷ್ಟೊಂದು ನೀರು ಬರ್ತಾ ಇದೆ. ಸಖತ್ ನೀರು ಬಂದಿದೆ ಮಳೆಗೆ ಅಂತ. ಅದು ಜ್ಯೂಸು ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಜಲಪಾತದಲ್ಲಿ ಆಗುವ ಅಪಘಾತಗಳಿಗೆ ನಾವು ಜವಾಬ್ದಾರರಲ್ಲ, ನಮ್ಮ ಜವಾಬ್ದಾರಿ ಜಲಪಾತದ ಸ್ವಚ್ಛತೆಗೆ ಮಾತ್ರ. ಈ ಕೈ ತೋರ್ಸ. ಏನಿವೋ ಸಾಂಗ್ಸ್ ನೇಮ್. ಸಾಂಗ್ಸ್ ನೇಮ್. ಸಾಂಗ್ಸ್ ನೇಮು ಏನಕ್ಕೆ? ಸಾಂಗ್ ಹಾಕಕ್ಕೆ. ಎಲ್ಲಿ? ಕಾರಲ್ಲಿ ನಡೆಯಿರಿ. ನೀರು ಇರಬೇಕಾದ್ರೆ ಹೆಂಗೆ ಕಾಣುತ್ತೆ ಅಂತ ನೋಡೋಕ್ಕೆ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ರೋಡ್ ನೋಡಿ ಇಲ್ಲಿ ಹೆಂಗಿದೆ, ಹಿಂಗಿದೆ ರೋಡು. ರೋಡ್ ಅಂದರೆ ದಾರಿ. ಇಲ್ಲೇನೋ ಇದೆ ಹಿಡ್ಕೊಳಕ್ಕೆ. ನಮ್ಮ ಉದಡ ಬರ್ತಾ ಇದೆ ನೋಡಿ. ನಮ್ಮಮ್ಮ ಬಂದ್ಬಿಟ್ರೆ ಕೇಳಿಬೇಕಾದ್ರೆ, ಬಾರಮ್ಮ ಅಮ್ಮ ಬಾ. ಹಾಂ, ಅವಳಿಗೆ ರೋಡೆಲ್ಲ ಕ್ಲೀನಾಗಿ ಮಾಡಿಕೊಟ್ಟಿರ್ಬೇಕು, ಟಾರ್ ಹಾಕಿ, ಹಂಗಾದ್ರೆ ಬರ್ತಾಳೆ. ಏ ಬಾ, ಚೆನ್ನಾಗಿದೆ ಫೋಟೋ ತೆಕ್ಕೊಳ್ಳೋಕ್ಕೆ. ಪಪ್ಪನ ಸ್ವಲ್ಪ ಜಾರ್ತಾ ಇದೆ ಮರ.
ಹೋಗ್ತಾ ಇರೋದು ಇದು. ಇವನು ಈ ಕಡೆ ಹೋಗ್ಬಿಟ್ಟಿದ್ದ ಮಿಸ್ ಆಗಿ. ಈಗ ನಾವು ಈ ಕಡೆ ಹೋಗ್ಬೇಕು. ಚೆನ್ನಾಗಿದೆ ಜಾಗ ಇದೊಂಥರ. ಫುಲ್ ಕತ್ಕತ್ಲು, ಫುಲ್ ಬ್ಯಾಂಬೂ ಕವರ್ ಆಗಿದೆ. ಹೆಂಗಿದೆ ಇಲ್ಲಿಂದ ಹತ್ಬೇಕೀಗ. ಇಲ್ಲಿಂದ ಹತ್ಬೇಕು. ಇಲ್ಲಿ ನೋಡಿ, ಫಸ್ಟು ತೋರಿಸಿದ್ನಲ್ಲ ಆ ಜಾಗ ಇದು. ಹೋಗೋಣ ಇಲ್ಲಿಗೆ. ಇದ್ರ ನೋಡಿ ಒಂದೊಂದು ಬಳ್ಳಿ ಇದೆಯಲ್ಲ, ಒಂದೊಂದು ಡಿಸೈನ್ ಇದೆ. ಇದ್ರಲ್ಲಿ ಕಾಯಿ ಇದೆ, ಅದು ಪ್ಲೈನ್ ಇದೆ, ಮಧ್ಯದೊಂದು ಡಿಸೈನು, ಈ ಕಡೆದೊಂದು ಡಿಸೈನು, ಆ ಕಡೆ ಮೇಲಿರೋದು ಹಣ್ಣಾಗಿದೆ, ಎಲ್ಲೋ ಕಲರ್ ಆಗಿದೆ. 5 ಏನೋ ಇದೆ ಈ ಥರದ್ದು. 5 ಒಂದೊಂದು ಡಿಸೈನ್ ಇದೆ. ಈ ಮನೆ ಇದೆ ನೋಡಿ. ಎಲ್ಲಿ ದಾರಿ ಇದೆಯಪ್ಪ, ಇದರಿಂದ ಎಲ್ಲಿ ಹತ್ತಕ್ಕೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಚೆನ್ನಾಗಿದೆ ಮನೆ, ಹೆಂಚಿನ ಮನೆ. ಇಷ್ಟು ಮಳೆ ಇದ್ದಾಗ ಚೆನ್ನಾಗಿರುತ್ತೆ. ಹೆವಿ ಮಳೆ ಆಗಿಬಿಟ್ರೆ ಪಾಪ ಇವ್ರಿಗೆಲ್ಲ ಹಿಂಸೆ. ಸಖತ್ತು ಬ್ಯಾಂಬೂ ಟ್ರೀಸ್ ಇದೆ. ವೆದರ್ ನೋಡಿ, ಇಷ್ಟು ಮಳೆ ಬರೋ ಥರ ಇದ್ರೂ ಸಖತ್ ಸೆಕೆ ಇದೆ. ಮೆಣಸಲ್ಲ ಇದು, ಮೆಣಸು ಹಬ್ಸಿರೋದು. ಮೆಣಸು ಪೂರ್ತಿ ಇಲ್ಲೂ ಮೆಣಸು. ಕಾಂಪೌಂಡ್ ಮೇಲೆಲ್ಲ ನೋಡಿ ಹೆಂಗೆ ಪಾಚಿ ಬೆಳ್ಕೊಂಬಿಟ್ಟಿದೆ. ಹಲಸಿನ ಹಣ್ಣು ನೋಡಿ, ಇಲ್ಲಿ ಹಲಸಿನ ಹಣ್ಣು ಮರ ತುಂಬ ಬಿಟ್ಟಿದೆ. ನೋಡಿ ಎಷ್ಟೊಂದು ಹಲಸಿನ ಮರದಲ್ಲಿ ಹಣ್ಣೆಲ್ಲ ಹಂಗೆ ಬಿಟ್ಟಿರ್ತಾರೆ. ಇದು ಎಲ್ಲ ನೀರು ಕುಡ್ಕೊಬಿಟ್ಟಿರ್ತಾವೆ ಅನ್ಸುತ್ತಲ್ವಾ? ಹಣ್ಣಾಗೆಲ್ಲ ಉದ್ರೋಗ್ತಾ ಇದ್ದಾವೆ, ನೀರು ಕುಡ್ಕೊಂಡಿರ್ತವೆ. ಈ ಕಡೆ ಹಲಸಿನ ಹಣ್ಣು ಚೆನ್ನಾಗಿರಲ್ಲ ಎಲ್ಲ. ಈ ಕಾಲದಲ್ಲಿ ಚೆನ್ನಾಗಿರಲ್ಲ. ಸ್ಟಾರ್ಟಿಂಗ್ ಬರೋ ಚೆನ್ನಾಗಿರ್ತವೆ, ಮಳೆ ಜಾಸ್ತಿ ಆದ್ಮೇಲೆ ಚೆನ್ನಾಗಿರಲ್ಲ. ಎಣ್ಣೆ ಹೊಡಿತವೆ. ಎಣ್ಣೆ ಹೊಡೆದಿರ್ತವೆ.